ರಾಜ್ಯದಲ್ಲಿ ಕೊರೋನಾ ತಡೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕೋವಿಡ್ ತಡೆಗೆ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಮಕ್ಕಳಿಗೆ ಜ್ವರ ಕೆಮ್ಮು ಇದ್ರೆ ಶಾಲೆಗೆ ಕಳಿಸಬೇಡಿ, ಗುಣಮುಖರಾದ ಬಳಿಕವೇ ಶಾಲೆಗೆ ಕಳುಹಿಸಿ. ಇನ್ನು ನಮ್ಮ ಹುಡುಗರು ಶುರು ಮಾಡ್ಬಿಡ್ತಾರೆ ಕೆಮ್ಮು ನೆಗಡಿ ಅಂತ, ಒಂದೆರಡು ದಿನ ರಜಾ ಹಾಕಬಿಡೋಣ ಇಂಥ ಸುತ್ತೋಲೆ ಸಿಗದೇ ಕಾಯ್ತಿರ್ತಾರೆ ನಮ್ಮ ಹುಡುಗರು. ಮುನ್ನೆಚ್ಚರಿಕೆ ಕುರಿತು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಶಾಲೆಗಳಿಗೆ ಅನ್ವಯ ಆಗುವಂತೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ನಮ್ಮ ಸ್ಟೂಡೆಂಟ್ಸ್ ಹಿಂಗೆ ಅಣ್ಣ ಮತ್ತೆ ಕೋವಿಡ್ ಬರುತ್ತಾ, ಅಣ್ಣ ಸ್ಕೂಲಿಗೆ ರಜೆ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಹಂಗೆ ಅದರಲ್ಲೂ ಬೇರೆ ಹಿಂಗ್ ಸುತ್ತೋಲೆ ಹೊರಡಿಸಿದ ಕೂಡಲೇ ಸ್ಟಾರ್ಟ್ ಕೆಮ್ಮು ಜ್ವರ ಕತೆ ಹೇಳ್ಕೊಂಡು ಒಂದೆರಡು ದಿನ ರಜಾ ಹಾಕ್ಬಿಟ್ರೆ ಮನ್ಸಿಗೆ ನೆಮ್ಮದಿ. ಹೌದು, ಇಂಥ ಸುತ್ತೋಲೆಗಳೆಲ್ಲ ಕಾಯ್ತಾ ಇರ್ತಾರೆ ಮಕ್ಕಳು. ಅದೇ ಖುಷಿ, ಅದೇ ಚೈಲ್ಡ್ಹುಡ್ ಇರ್ಲಿ. ಆದ್ರೆ ಕರೋನಾ ಮಾತ್ರ ಕಟ್ಟಿ ಹಾಕ್ಬೇಕಪ್ಪ, ಇಲ್ಲ ಅಂದ್ರೆ ಕಷ್ಟ. ಯಾರು ಕೂಡ ಭಯ ಪಡುವಂತ ಅಗತ್ಯತೆ ಇಲ್ಲ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ನಿಮ್ಮ ಮನೆಯನ್ನ ಮೊದಲು ಕ್ಲೀನ್ ಮಾಡಿ, ಆಮೇಲೆ ಅಕ್ಕಪಕ್ಕದ ಊರು ಕೇರಿ ಎಲ್ಲ ಕ್ಲೀನ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಸುತ್ತೋಲೆ ಹೊರಡಿಸಿದ್ದಾರೆ, ಕೇವಲ ಇಷ್ಟು ಸಾಕ ಕರೋನಾ ತಡೆಗಟ್ಟೋದಕ್ಕೆ? ಟಿವಿಟಿಗೆ ಸದ್ಯಕ್ಕೆ ಈ ಒಂದು ಸಿವಿಯಾರಿಟಿ ಕೂಡ ಅಷ್ಟರ ಮಟ್ಟಿಗೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಈಗ ಪ್ರಾಥಮಿಕವಾಗಿ ಹೇಗೆಲ್ಲ ತಡೆಗಟ್ಟಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವಂತದ್ದು. ಅಂದ್ರೆ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಈ ರೀತಿಯ ಈ ರೋಗದ ಲಕ್ಷಣ ಕಂಡು ಬಂದ್ರೆ ಅಂತ ಮಕ್ಕಳಿಗೆ ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ ಮಾರ್ಗಸೂಚಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಶಾಲೆಗೆ ಬಂದಂತಹ ಮಕ್ಕಳು ಇಂತಹ ಲಕ್ಷಣ ಇದ್ರೆ ಅವರ ಕುಟುಂಬಸ್ಥರಿಗೆ ಸಂಪರ್ಕ ಮಾಡಿ ಮಕ್ಕಳನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನು ಮಾಡಿ, ಜೊತೆಗೆ ಶಿಕ್ಷಕರಿಗೆ ಏನಾದ್ರೂ ಇಂತಹ ರೋಗದ ಲಕ್ಷಣಗಳಿದ್ರೆ ಅವರನ್ನು ಕೂಡ ಶಾಲೆಯಿಂದ ರಜೆ ಕೊಡಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಒಂದು ಆದೇಶ ಮಾಡಿರುವಂತದ್ದು. ಒಂದೊಮ್ಮೆ ಏನಾದ್ರೂ ಈ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಾದ್ರೆ, ಜೊತೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾದ್ರೆ ಆಗ ಸರ್ಕಾರ ಮತ್ತೆ ಕಟ್ಟುನಿಟ್ಟಿನ ಒಂದು ರೂಲ್ಸ್ ಗಳನ್ನ ತರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೀಗ ಶಾಲಾ ಶಿಕ್ಷಣ ಇಲಾಖೆ ಪ್ರಾಥಮಿಕವಾಗಿ ಈ ರೋಗವನ್ನು ತಡೆಗಟ್ಟುವುದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಮೊದಲ ಹಂತದ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಆರೋಗ್ಯ ಇಲಾಖೆ ಕೊಡುವಂತಹ ಒಂದು ಸಲಹೆ ಸೂಚನೆ ಮೇರೆಗೆ ಮತ್ತೊಂದು ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ. ಮುಂಬರುವಂತಹ ಒಂದು ಆದೇಶದಲ್ಲಿ ಮಕ್ಕಳು ಕಡ್ಡಾಯವಾಗಿ ಈ ಒಂದು ಮಾಸ್ಕ್ ಅನ್ನು ಧರಿಸಿಕೊಂಡು ಬರಬೇಕು, ಜೊತೆಗೆ ಕ್ಲಾಸ್ ರೂಮ್ಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕೂತ್ಕೋಬೇಕು. ಈ ರೀತಿಯ ಮಾರ್ಗಸೂಚಿಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ದೇವಿ, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಕೊರೋನಾ ತಡೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕೋವಿಡ್ ತಡೆಗೆ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಮಕ್ಕಳಿಗೆ ಜ್ವರ ಕೆಮ್ಮು ಇದ್ರೆ ಶಾಲೆಗೆ ಕಳಿಸಬೇಡಿ, ಗುಣಮುಖರಾದ ಬಳಿಕವೇ ಶಾಲೆಗೆ ಕಳುಹಿಸಿ. ಇನ್ನು ನಮ್ಮ ಹುಡುಗರು ಶುರು ಮಾಡ್ಬಿಡ್ತಾರೆ ಕೆಮ್ಮು ನೆಗಡಿ ಅಂತ, ಒಂದೆರಡು ದಿನ ರಜಾ ಹಾಕಬಿಡೋಣ ಇಂಥ ಸುತ್ತೋಲೆ ಸಿಗದೇ ಕಾಯ್ತಿರ್ತಾರೆ ನಮ್ಮ ಹುಡುಗರು. ಮುನ್ನೆಚ್ಚರಿಕೆ ಕುರಿತು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಶಾಲೆಗಳಿಗೆ ಅನ್ವಯ ಆಗುವಂತೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ನಮ್ಮ ಸ್ಟೂಡೆಂಟ್ಸ್ ಹಿಂಗೆ ಅಣ್ಣ ಮತ್ತೆ ಕೋವಿಡ್ ಬರುತ್ತಾ, ಅಣ್ಣ ಸ್ಕೂಲಿಗೆ ರಜೆ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಹಂಗೆ ಅದರಲ್ಲೂ ಬೇರೆ ಹಿಂಗ್ ಸುತ್ತೋಲೆ ಹೊರಡಿಸಿದ ಕೂಡಲೇ ಸ್ಟಾರ್ಟ್ ಕೆಮ್ಮು ಜ್ವರ ಕತೆ ಹೇಳ್ಕೊಂಡು ಒಂದೆರಡು ದಿನ ರಜಾ ಹಾಕ್ಬಿಟ್ರೆ ಮನ್ಸಿಗೆ ನೆಮ್ಮದಿ. ಹೌದು, ಇಂಥ ಸುತ್ತೋಲೆಗಳೆಲ್ಲ ಕಾಯ್ತಾ ಇರ್ತಾರೆ ಮಕ್ಕಳು. ಅದೇ ಖುಷಿ, ಅದೇ ಚೈಲ್ಡ್ಹುಡ್ ಇರ್ಲಿ. ಆದ್ರೆ ಕರೋನಾ ಮಾತ್ರ ಕಟ್ಟಿ ಹಾಕ್ಬೇಕಪ್ಪ, ಇಲ್ಲ ಅಂದ್ರೆ ಕಷ್ಟ. ಯಾರು ಕೂಡ ಭಯ ಪಡುವಂತ ಅಗತ್ಯತೆ ಇಲ್ಲ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ನಿಮ್ಮ ಮನೆಯನ್ನ ಮೊದಲು ಕ್ಲೀನ್ ಮಾಡಿ, ಆಮೇಲೆ ಅಕ್ಕಪಕ್ಕದ ಊರು ಕೇರಿ ಎಲ್ಲ ಕ್ಲೀನ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಸುತ್ತೋಲೆ ಹೊರಡಿಸಿದ್ದಾರೆ, ಕೇವಲ ಇಷ್ಟು ಸಾಕ ಕರೋನಾ ತಡೆಗಟ್ಟೋದಕ್ಕೆ? ಟಿವಿಟಿಗೆ ಸದ್ಯಕ್ಕೆ ಈ ಒಂದು ಸಿವಿಯಾರಿಟಿ ಕೂಡ ಅಷ್ಟರ ಮಟ್ಟಿಗೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಈಗ ಪ್ರಾಥಮಿಕವಾಗಿ ಹೇಗೆಲ್ಲ ತಡೆಗಟ್ಟಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವಂತದ್ದು. ಅಂದ್ರೆ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಈ ರೀತಿಯ ಈ ರೋಗದ ಲಕ್ಷಣ ಕಂಡು ಬಂದ್ರೆ ಅಂತ ಮಕ್ಕಳಿಗೆ ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ ಮಾರ್ಗಸೂಚಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಶಾಲೆಗೆ ಬಂದಂತಹ ಮಕ್ಕಳು ಇಂತಹ ಲಕ್ಷಣ ಇದ್ರೆ ಅವರ ಕುಟುಂಬಸ್ಥರಿಗೆ ಸಂಪರ್ಕ ಮಾಡಿ ಮಕ್ಕಳನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನು ಮಾಡಿ, ಜೊತೆಗೆ ಶಿಕ್ಷಕರಿಗೆ ಏನಾದ್ರೂ ಇಂತಹ ರೋಗದ ಲಕ್ಷಣಗಳಿದ್ರೆ ಅವರನ್ನು ಕೂಡ ಶಾಲೆಯಿಂದ ರಜೆ ಕೊಡಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಒಂದು ಆದೇಶ ಮಾಡಿರುವಂತದ್ದು. ಒಂದೊಮ್ಮೆ ಏನಾದ್ರೂ ಈ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಾದ್ರೆ, ಜೊತೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾದ್ರೆ ಆಗ ಸರ್ಕಾರ ಮತ್ತೆ ಕಟ್ಟುನಿಟ್ಟಿನ ಒಂದು ರೂಲ್ಸ್ ಗಳನ್ನ ತರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೀಗ ಶಾಲಾ ಶಿಕ್ಷಣ ಇಲಾಖೆ ಪ್ರಾಥಮಿಕವಾಗಿ ಈ ರೋಗವನ್ನು ತಡೆಗಟ್ಟುವುದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಮೊದಲ ಹಂತದ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಆರೋಗ್ಯ ಇಲಾಖೆ ಕೊಡುವಂತಹ ಒಂದು ಸಲಹೆ ಸೂಚನೆ ಮೇರೆಗೆ ಮತ್ತೊಂದು ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ. ಮುಂಬರುವಂತಹ ಒಂದು ಆದೇಶದಲ್ಲಿ ಮಕ್ಕಳು ಕಡ್ಡಾಯವಾಗಿ ಈ ಒಂದು ಮಾಸ್ಕ್ ಅನ್ನು ಧರಿಸಿಕೊಂಡು ಬರಬೇಕು, ಜೊತೆಗೆ ಕ್ಲಾಸ್ ರೂಮ್ಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕೂತ್ಕೋಬೇಕು. ಈ ರೀತಿಯ ಮಾರ್ಗಸೂಚಿಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ದೇವಿ, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
ರಾಜ್ಯದಲ್ಲಿ ಕೊರೋನಾ ತಡೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕೋವಿಡ್ ತಡೆಗೆ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಮಕ್ಕಳಿಗೆ ಜ್ವರ ಕೆಮ್ಮು ಇದ್ರೆ ಶಾಲೆಗೆ ಕಳಿಸಬೇಡಿ, ಗುಣಮುಖರಾದ ಬಳಿಕವೇ ಶಾಲೆಗೆ ಕಳುಹಿಸಿ. ಇನ್ನು ನಮ್ಮ ಹುಡುಗರು ಶುರು ಮಾಡಿಬಿಡ್ತಾರೆ ಕೆಮ್ಮು ನೆಗಡಿ ಅಂತ, ಒಂದೆರಡು ದಿನ ರಜಾ ಹಾಕಬಿಡೋಣ. ಇಂಥ ಸುತ್ತೋಲೆ ಸಿಗದೇ ಕಾಯ್ತಿರ್ತಾರೆ ನಮ್ಮ ಹುಡುಗರು. ಮುನ್ನೆಚ್ಚರಿಕೆ ಕುರಿತು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಶಾಲೆಗಳಿಗೆ ಅನ್ವಯ ಆಗುವಂತೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ನಮ್ಮ ಸ್ಟೂಡೆಂಟ್ಸ್ ಹಿಂಗೆ ಅಣ್ಣ ಮತ್ತೆ ಕೋವಿಡ್ ಬರುತ್ತಾ, ಅಣ್ಣ ಸ್ಕೂಲಿಗೆ ರಜೆ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಹಂಗೆ ಅದರಲ್ಲೂ ಬೇರೆ ಹಿಂಗ್ ಸುತ್ತೋಲೆ ಹೊರಡಿಸಿದ ಕೂಡಲೇ ಸಾಕು, ಕೆಮ್ಮು ಜ್ವರ ಕತೆ ಹೇಳ್ಕೊಂಡು ಒಂದೆರಡು ದಿನ ರಜಾ ಹಾಕ್ಬಿಟ್ರೆ ಮನ್ಸಿಗೆ ನೆಮ್ಮದಿ. ಹೌದು, ಇಂಥ ಸುತ್ತೋಲೆಗಳೆಲ್ಲ ಕಾಯ್ತಾ ಇರ್ತಾರೆ ಮಕ್ಕಳು. ಅದೇ ಖುಷಿ, ಅದೇ ಚೈಲ್ಡ್ಹುಡ್ ಇರಲಿ. ಆದ್ರೆ ಕರೋನಾ ಮಾತ್ರ ಕಟ್ಟಿ ಹಾಕ್ಬೇಕಪ್ಪ, ಇಲ್ಲ ಅಂದ್ರೆ ಕಷ್ಟ. ಯಾರು ಕೂಡ ಭಯ ಪಡುವಂತ ಅಗತ್ಯತೆ ಇಲ್ಲ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ನಿಮ್ಮ ಮನೆಯನ್ನ ಮೊದಲು ಕ್ಲೀನ್ ಮಾಡಿ, ಆಮೇಲೆ ಅಕ್ಕಪಕ್ಕದ ಊರು ಕೇರಿ ಎಲ್ಲ ಕ್ಲೀನ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಸುತ್ತೋಲೆ ಹೊರಡಿಸಿದ್ದಾರೆ, ಕೇವಲ ಇಷ್ಟು ಸಾಕಾ ಕರೋನಾ ತಡೆಗಟ್ಟೋದಕ್ಕೆ? ಟಿವಿಟಿಗೆ ಸದ್ಯಕ್ಕೆ ಈ ಒಂದು ಸಿವಿಯಾರಿಟಿ ಕೂಡ ಅಷ್ಟರ ಮಟ್ಟಿಗೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಈಗ ಪ್ರಾಥಮಿಕವಾಗಿ ಹೇಗೆಲ್ಲ ತಡೆಗಟ್ಟಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವಂತದ್ದು. ಅಂದ್ರೆ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಈ ರೀತಿಯ ಈ ರೋಗದ ಲಕ್ಷಣ ಕಂಡು ಬಂದ್ರೆ ಅಂತ ಮಕ್ಕಳಿಗೆ ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ ಮಾರ್ಗಸೂಚಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಶಾಲೆಗೆ ಬಂದಂತಹ ಮಕ್ಕಳು ಇಂತಹ ಲಕ್ಷಣ ಇದ್ರೆ ಅವರ ಕುಟುಂಬಸ್ಥರಿಗೆ ಸಂಪರ್ಕ ಮಾಡಿ ಮಕ್ಕಳನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನು ಮಾಡಿ, ಜೊತೆಗೆ ಶಿಕ್ಷಕರಿಗೆ ಏನಾದ್ರೂ ಇಂತಹ ರೋಗದ ಲಕ್ಷಣಗಳಿದ್ರೆ ಅವರನ್ನು ಕೂಡ ಶಾಲೆಯಿಂದ ರಜೆ ಕೊಡಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಒಂದು ಆದೇಶ ಮಾಡಿರುವಂತದ್ದು. ಒಂದೊಮ್ಮೆ ಏನಾದ್ರೂ ಈ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಾದ್ರೆ, ಜೊತೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾದ್ರೆ ಆಗ ಸರ್ಕಾರ ಮತ್ತೆ ಕಟ್ಟುನಿಟ್ಟಿನ ಒಂದು ರೂಲ್ಸ್ ಗಳನ್ನ ತರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೀಗ ಶಾಲಾ ಶಿಕ್ಷಣ ಇಲಾಖೆ ಪ್ರಾಥಮಿಕವಾಗಿ ಈ ರೋಗವನ್ನು ತಡೆಗಟ್ಟುವುದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಮೊದಲ ಹಂತದ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಆರೋಗ್ಯ ಇಲಾಖೆ ಕೊಡುವಂತಹ ಒಂದು ಸಲಹೆ ಸೂಚನೆ ಮೇರೆಗೆ ಮತ್ತೊಂದು ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ. ಮುಂಬರುವಂತಹ ಒಂದು ಆದೇಶದಲ್ಲಿ ಮಕ್ಕಳು ಕಡ್ಡಾಯವಾಗಿ ಈ ಒಂದು ಮಾಸ್ಕ್ ಅನ್ನು ಧರಿಸಿಕೊಂಡು ಬರಬೇಕು, ಜೊತೆಗೆ ಕ್ಲಾಸ್ ರೂಮ್ಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕೂತ್ಕೋಬೇಕು. ಈ ರೀತಿಯ ಮಾರ್ಗಸೂಚಿಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ದೇವಿತ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬರು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.